ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ಎಷ್ಟೇ ವೀಡಿಯೋ ಅಪ್ಲೋಡ್ ಮಾಡೋರು ಕೂಡ ವ್ಯೂಸ್ ಬರ್ತಾನೆ ಅಂತ ಬೇಜಾರಾಗಿದ್ದೀರಾ? ಏನೂ ಇಲ್ಲ, ತುಂಬ ಸಿಂಪಲ್. ನಿಮಗೋಸ್ಕರ ಯೂಟ್ಯೂಬ್ನೊಂದು ಬೆಂಕಿ ಅಪ್ಡೇಟ್ ಬಂದಿದೆ. ಏನಪ್ಪ ಅಪ್ಡೇಟ್? ಅದು ತುಂಬ ಸಿಂಪಲ್. ಈ ಒಂದು ಅಪ್ಡೇಟ್ ಮೂಲಕ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ನೀವೇ ಪ್ರಮೋಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ತುಂಬ ಸಿಂಪಲ್. ಯೂಟ್ಯೂಬ್ನಲ್ಲಿ ಎರಡು ಹೊಸ ನ್ಯೂ ಅಪ್ಡೇಟು. ಈ ಎರಡು ಅಪ್ಡೇಟ್ ಮಾತ್ರ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ನೋಡ್ತಾ ಇರಲ್ಲ ಈ ವಿಡಿಯೋ, ನಿಮ್ಮ ಪ್ರತಿಯೊಬ್ಬರು ಕೂಡ ತುಂಬ ಯೂಸ್ಫುಲ್ ಅಂತ ಅಪ್ಡೇಟ. ಅದು ಯಾವ ಅಪ್ಡೇಟ್ ಬಂದಿದೆ ನೋಡೋಣ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳ್ತಾಯಿದ್ದೀನಿ, ಏನಾದರೂ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ಈ ಒಂದು ವಿಡಿಯೋ ಮಿಸ್ ಮಾಡ್ಕೊಂಡ್ರೆ ತುಂಬ ಲಾಸ್ ಆಗ್ತೀರಿ ನೀವು. ಆ ರೀತಿ ಬೆಂಕಿ ಅಪ್ಡೇಟ್ ಅದು ಯಾವೊಂದು ಅಪ್ಡೇಟ್ ನೋಡುತ್ತೆ ಇವತ್ತೊಂದು ಸ್ಟಾರ್ಟ್ ಮಾಡಿ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೆ ಪ್ಲೀಸ್ ಮಿಸ್ಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆ ಪಕ್ಕದ ಅಂದರೆ ಅದೇ ರೀತಿ ಪಕ್ಕದಲ್ಲಿ ಬೆಲ್ ಬಟನ್ ಆನ್ ಮಾಡೋದು ಕ್ಲಿಕ್ ಮಾಡೋದು ಮರಿಬೇಡಿ. ಯಾಕಂದರೆ ಇದೇ ರೀತಿ ಯೂಟ್ಯೂಬ್ ಅಪ್ಡೇಟ್ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ. ಏನೋಲ್ಲ ತುಂಬ ಸಿಂಪಲ್. ಯೂಟ್ಯೂಬ್ನಲ್ಲಿ ಹೊಸದಾಗಿ ಎರಡು ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಇದರಲ್ಲಿ ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಇದನ್ನು ತುಂಬ ಯೂಸ್ಫುಲ್ ಆಗುತ್ತೆ ಪ್ರತಿಯೊಬ್ಬರು ಕೂಡ. ಇದೇನಪ್ಪ ಅಪ್ಡೇಟ್ ಅಂದರೆ ಯೂಟ್ಯೂಬ್ ಶಾರ್ಟ್ಸ್ ರಿಲೇಟೆಡ್ ಬಂದಿದೆ. ಶಾರ್ಟ್ಸ್ ಅಂದರೆ ಯಾವ ರೀತಿ ಅಂದರೆ, ಈಗ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ಎಲ್ಲರೂ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕಮ್ಯುನಿಟಿಯಲ್ಲಿ ನಾವೆಲ್ಲರೂ ಕೂಡ ಫೋಟೋ ಅಪ್ಲೋಡ್ ಮಾಡ್ತೀವಿ. ಯಾವ ರೀತಿ ನಮ್ಮ ಫೋಟೋ ಆಗಿರ್ಬೋದು, ನಾವು ಎಲ್ಲಿ ಹೋದರೂ ಸ್ಟೈಲ್ ಫೋಟೋ ಅವು ಇವೆಲ್ಲ ಅಪ್ಲೋಡ್ ಮಾಡ್ತೀವಿ. ಅಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ. ನಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ಎಲ್ಲ ಪ್ರತಿಯೊಂದು ಅಪ್ಲೋಡ್ ಮಾಡ್ತೀವಿ. ಅದ್ರ ಬಿಟ್ಟು ಯೂಟ್ಯೂಬ್ ಶಾರ್ಟ್ಸ್ ಅಂದರೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಒಂದು ಹೊಸ ನ್ಯೂ ಅಪ್ಡೇಟ್ ಆಗಿದೆ. ಏನಪ್ಪ, ಇನ್ನು ಮುಂದೆ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ಜಸ್ಟ್ ನಾನು ನಿಮಗೆ ಮೇಲ್ಗಡೆ ಆಗ್ತಾ ಇರ್ತೀನಿ ನೋಡಿ, ಹೊಸ ನ್ಯೂ ಅಪ್ಡೇಟ್. ಇದು ಅಪ್ಕಮಿಂಗ್ ಅಪ್ಡೇಟು ಸದ್ಯದಲ್ಲೇ ಬರುತ್ತೆ. ಏನಪ್ಪ, ತುಂಬ ಸಿಂಪಲ್. ಇನ್ನು ಮುಂದೆ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ನೀವು ನೋಡುವಾಗ ಅಲ್ಲಿ ನ್ಯೂ ಪೋಸ್ಟ್ ಅಂತ ಬರುತ್ತೆ, ಅಂದರೆ ನ್ಯೂ ಪೋಸ್ಟಸ್ ಅಂತ ಬರುತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನೀವು ಪೋಸ್ಟ್ ಮಾಡಿದಂಥ ನಿಮ್ಮೊಂದು ಕಮ್ಯುನಿಟಿ ಪೋಸ್ಟ್ ಎಲ್ಲ ಅಲ್ಲಿ ತೋರಿಸುತ್ತೆ ಕೆಳಗಡೆ. ಇದು ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಇನ್ನು ಮುಂದೆ ನಿಮ್ಮೊಂದು ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋದಲ್ಲಿ ನಿಮ್ಮ ಒಂದು ಕಮ್ಯುನಿಟಿ ಪೋಸ್ಟ್ ಕೂಡ ತೋರಿಸುತ್ತೆ ತೆಲಗದ ಮುಟ್ಟು. ಇದು ಮೊದಲನೇ ಅಪ್ಡೇಟು. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ವ್ಯೂಸ್ ಬರ್ತಾ ಬೇಜಾರಾಗ್ತದೆ ನಿಮಗೋಸ್ಕರ ಈ ಒಂದು ಅಪ್ಡೇಟ್. ಏನಂದ್ರೆ, ಸ್ವತಃ ನಿಮ್ಮ ಒಂದು ವಿಡಿಯೋ ನೀವೇ ಪ್ರಮೋಟ್ ಮಾಡ್ಕೊಳ್ಬೋದು. ಇನ್ನೊಬ್ಬರು ಯಾವ ಥರ ಯಾರನ್ನೂ ಕೇಳೋಂಗಿಲ್ಲ. ಏನಪ್ಪ ಅನ್ನೋದು ತುಂಬ ಸಿಂಪಲ್. ಪ್ರಮೋಟ್ ಅಂತ ಒಂದು ಯೂಟ್ಯೂಬ್ನಲ್ಲಿ ಕೆಲವು ದಿನಗಳ ಹಿಂದ್ಗಡೆ ಒಂದು ಅಪ್ಡೇಟ್ ಇತ್ತು. ಫ್ಯೂಚರ್ ಬಂದಿದೆ. ಆ ಫ್ಯೂಚರು ಡೆಸ್ಕ್ಟಾಪ್ ಸೈಟಲ್ಲಿ ಮಾತ್ರ ನಾವು ನೋಡ್ಬೋದಾಯಿತು, ಯೂಸ್ ಮಾಡ್ಬೋದಾಗಿ. ಅಂದರೆ ಕ್ರೋಮಲ್ಲಿ ಲಾಗಿನ್ಗೆ ಡೆಸ್ಕ್ಟಾಪ್ ಸೈಟ್ ಮೂಲಕ ನಮ್ಮೊಂದು ವಿಡಿಯೋ ನಾವು ದುಡ್ಡು ಕಟ್ಟಿ ಪ್ರಮೋಷನ್ ಮಾಡ್ಕೊಳ್ಬೋದು. ಅಂದರೆ ಆ್ಯಕ್ಚುಲಿ ಯಾವ ರೀತಿ ಅಂದರೆ ಇಷ್ಟು ಅಮೌಂಟ್ ಅಂತ ನಾವು ಕಟ್ಟಿ ನಮ್ಮ ಒಂದು ವಿಡಿಯೋ ಪ್ರಮೋಟ್ ಮಾಡ್ಕೊಳ್ಬೋದು. ಆದರೆ ಬಟ್ ಅದನ್ನು ಜಾಸ್ತಿ ಜನ ಯೂಸ್ ಮಾಡಲ್ಲ. ಆ ಒಂದು ಕಾರಣಕ್ಕೋಸ್ಕರ ಯೂಟ್ಯೂಬ್ದವ್ರು ಏನು ಮಾಡಿದ್ರೆ, ಸಡನ್ನಾಗಿ ಅದನ್ನ ಈಗ ಏನು ಮಾಡಿದ್ರೆ ಯೂಟ್ಯೂಬ್ನಲ್ಲಿ ಆ ಒಂದು ಫೀಚರ್ಸ್ ಬಿಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ, ಇದು ಅಪ್ಡೇಟ್ ಅಪ್ಕಮಿಂಗ್ ಇದು ಸದ್ಯದಲ್ಲೇ ಬರುತ್ತೆ ಆ್ಯಕ್ಚುಲಿ ಅಮೌಂಟು. ಯಾವ ರೀತಿ ಅಂದರೆ ತುಂಬ ಸಿಂಪಲ್. ಮೇಲ್ಗಡೆ ನಾನು ನಿಮಗೆ ಆಗ್ತಾ ಇರ್ತೀನಿ ನೋಡಿ ಅಪ್ಡೇಟ್. ಏನೂ ಇಲ್ಲ, ಜಸ್ಟ್ ನಿಮ್ಮ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಪ್ರಮೋಟ್ ಅಂತ ಒಂದು ಫೀಚರ್ಸ್ ಸಿಗುತ್ತೆ. ಈ ರೀತಿ ನಿಮಗೆ ಅಲ್ಲಿ ಪ್ರಮೋಟ್ ಅನ್ನೋ ಫೀಚರ್ಸ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲಪ್ಪ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಸೈಡ್, ಈಗ ಎಕ್ಸಾಂಪಲ್ ಹೇಳ್ಬೇಕ್ರೆ, ಈಗ ನಿಮ್ಮ ಒಂದು ಯೂಟ್ಯೂಬ್ ಸೈಡ್ ಯಾವ ಒಂದು ವಿಡಿಯೋ ನೀವು ಪ್ರಮೋಟ್ ಮಾಡ್ಬೇಕಂತಾರೆ, ಜಸ್ಟ್ ಆ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡೋದು. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪ್ರೆಸೆಂಟಾಗಿ ಅಲ್ಲಿ ಏನು ಬರುತ್ತೆ, ಆ ವಿಡಿಯೋಗೆ ಲೈಕ್ ಬಂದರೆ ನೀವು ಲೈಕ್ ಮಾಡ್ಬೋದು, ಡಿಸ್ಲೈಕು, ಮತ್ತು ಅದ್ರ ಜೊತೆ ನಿಮ್ಮೊಂದು ವಿಡಿಯೋ ಶೇರ್ ಮಾಡೋದು ಕೆಲವೊಂದಷ್ಟು ಫೀಚರ್ಸ್. ಆದರೆ ಬಟ್ ಅದ್ರ ಜೊತೆ ಅಲ್ಲಿ ಹೊಸ ನೀವು ಫೀಚರ್ಸ್ ಆ್ಯಡ್ ಆಗುತ್ತೆ. ಯಾವುದಂದ್ರೆ ಪ್ರಮೋಷನ್ ಅಂತ ಒಂದು ಫೀಚರ್ ಆ್ಯಡ್ ಆಗುತ್ತೆ. ಜಸ್ಟ್ ಆ ಫ್ಯೂಚರ್ ಮೇಲೆ ಕ್ಲಿಕ್ ಮಾಡೋದು. ಆ ಫ್ಯೂಚರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಏನು ಮಾಡೋಂಗಿಲ್ಲ, ಎರಡು ಆಪ್ಷನ್ ನಿಮಗೆ ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಎರಡು ಆಪ್ಷನ್ ಅಂದರೆ, ಒಂದು ಆಡಿಯನ್ಸ್ ಗ್ರೋ ವಿತ್ ಅಂತ ಬರುತ್ತೆ. ಜಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಅಂದರೆ ವಿಡಿಯೋ ವ್ಯೂಸ್ ಅಂತ ಬರುತ್ತೆ. ಜಸ್ಟ್ ಇದರಲ್ಲಿ ಎರಡು ಆಪ್ಷನ್ ಬರುತ್ತೆ. ಇದರಲ್ಲಿ ನೀವು ಯಾವ ಸೆಲೆಕ್ಟ್ ಮಾಡಬೇಕು, ತುಂಬ ಸಿಂಪಲ್. ನಿಮಗೆ ವ್ಯೂಸ್ ಬೇಕಾದ್ರೆ ವ್ಯೂಸ್ ಮೇಲೆ ಕ್ಲಿಕ್ ಮಾಡೋದು, ಇಲ್ಲ ಅಂದರೆ ಆಡಿಯನ್ಸ್ ಗ್ರೋ ವಿತ್ ಅಂತ ಬರುತ್ತೆ ಫಸ್ಟ್ ಆಪ್ಷನ್. ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ನಿಮಗೆ ಯಾವ್ದು ಬೇಕಾದ್ರೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ನಿಮಗೆ ಆಡಿಯನ್ಸ್ ಗ್ರೋ ವಿತ್ ಅಂತಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಪ್ರಮೋಟ್, ಈಗ ಅಲ್ಲಿ ನೀವು ಪ್ರಮೋಟ್ ಏನಾದರೂ ಮಾಡಿದರೆ ನಿಮ್ಮ ವಿಡಿಯೋ ಅಲ್ಲಿ ಪ್ರಮೋಟಲ್ಲಿ ನಿಮ್ಮ ವಿಡಿಯೋಸ್ ತೋರಿಸುತ್ತೆ. ಅದ್ರ ಜೊತೆ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಅಲ್ಲಿ ನಿಮಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಅಷ್ಟು ಅಮೌಂಟ್ ನೀವು ಯೂಟ್ಯೂಬ್ದವ್ರಿಗೆ ಕಟ್ಟರೆ ಸಾಕು. ಅಷ್ಟು ಅಮೌಂಟ್ ಅಂದರೆ 1000 ವ್ಯೂಸ್ಗೆ ಎಕ್ಸಾಂಪಲ್ ಹೇಳ್ಬೇಕ್ರೆ, ಇನ್ನು ಮುಂದೆ ನೀವು 1000 ವ್ಯೂಸ್ಗೆ ₹100 ಅಂದರೆ ₹100 ಅಮೌಂಟ್ ನೀವು ಏನಾದರೂ ದುಡ್ಡು ಕಟ್ಟಿದರೆ ನಿಮಗೆ ಆರಾಮಾಗಿ ಯೂಟ್ಯೂಬ್ ಮುಂದೆ 1000 ವ್ಯೂಸ್ ಬರುತ್ತೆ. ಇದು ಜೆನ್ಯೂನ್, ಯಾವುದೇ ರೀತಿ ಬೇಕಿಲ್ಲ. ಇದು ಯಾವುದಕ್ಕೆ ಬಂದಿದ್ದಾರೆ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರಮೋಟ್ ಮಾಡ್ಕೊಳ್ಳಿ. ಅವರೊಂದು ಯೂಟ್ಯೂಬ್ ಸೈಡ್ ಅವರೇ ಪ್ರಮೋಟ್ ಮಾಡ್ಕೊಳ್ಳಿ ಅಂತ ಇದು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಇದೊಂದು ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಈಗಾಗಲೇ ಡೆಸ್ಕ್ಟಾಪ್ ಸೈಟಲ್ಲಿ ಇದೆ, ನೀವು ಮಾಡ್ಬೋದು. ಅದ್ರ ಬಟ್ ಇನ್ನು ಮುಂದೆ ಯೂಟ್ಯೂಬ್ ಅಪ್ಲಿಕೇಶನಲ್ಲಿ ಇದನ್ನು ಬಿಡ್ತಾ ಇದ್ದಾರೆ. ಇದೊಂದು ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಯಾವ ರೀತಿ ಅಂದರೆ, ಇಷ್ಟು ಅಮೌಂಟ್ ಅಂತ ಇರುತ್ತೆ, ಅಷ್ಟು ಅಮೌಂಟ್ ನೀವು ಕಟ್ಟೋದು, ನಿಮ್ಮೊಂದು ಯೂಟ್ಯೂಬ್ ಸೈಡ್ ನೀವೇ ಪ್ರಮೋಟ್ ಮಾಡ್ಕೊಳ್ಳೋದು. ಇದರಿಂದ ನಿಮ್ಮೊಂದು ಬೇಕಾದ ನಿಮ್ಮ ವಿಡಿಯೋ ಗ್ರೋ ಮಾಡ್ಕೊಳ್ಬೋದು, ರೀಚ್ ಆಗ್ಬೋದು. ಇದು ಜೆನ್ಯೂನ್, ಯಾವುದೇ ರೀತಿ ಬೇಕಲ್ಲ. ಡೈರೆಕ್ಟಾಗಿ ಯೂಟ್ಯೂಬ್ದವ್ರು ಪ್ರಮೋಟ್ ಮಾಡ್ತಾರೆ. ನಿಮ್ಮೊಂದು ವಿಡಿಯೋ ಅಷ್ಟು ವ್ಯೂಸ್ ತಂದು ಕೊಡ್ತಾರೆ. ಎಷ್ಟೋ ಮ್ಯಾಕ್ಸಿಮಮ್ 1000 ವ್ಯೂಸ್ನ 1000 ಕಂಪ್ಲೀಟ್ ಮಾಡಿ ಕೊಡ್ತಾರೆ ಅವ್ರು. ಯಾವ ರೀತಿ ಅಂದರೆ, ಈಗ ನನ್ನ ವಿಡಿಯೋ ನೋಡ್ತಾರೆ, ನನ್ನ ವಿಡಿಯೋ ಮೇಲ್ಗಡೆ ಆ್ಯಡ್ಸ್ ಕೂಡ ಹಾಕ್ಬೋದು, ಇನ್ನೊಬ್ಬರಿಗೆ ನನ್ನ ವಿಡಿಯೋ ರೆಕಮೆಂಡ್ ಮಾಡೋದು. ಈ ರೀತಿ ಮಾಡಿ ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ಅದನ್ನು ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇದು ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಬೆಂಕಿ ಅಪ್ಡೇಟ್. ಏನೋಲ್ಲ ತುಂಬ ಸಿಂಪಲ್. ಯೂಟ್ಯೂಬ್ನಲ್ಲಿ ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಆ ಎರಡು ಹೊಸ ನ್ಯೂ ಅಪ್ಡೇಟ್ ಬಗ್ಗೆ ತಿಳಿಸಿದರೆ, ಇದರಲ್ಲಿ ನಿಮಗೆ ಯಾವ ಒಂದು ಅಪ್ಡೇಟ್
ಇಷ್ಟ ಆಯಿತು ಮತ್ತು ಇದರಲ್ಲಿ ಅಪ್ಡೇಟ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ಕೂಡ ಚಿಕ್ಕದಾಗಿ ಕಮೆಂಟಿಗೆ ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡೋಣ. ಇನ್ನೊಂದು ತುಂಬ ಸಿಂಪಲ್, ನನಗೆ 2 ಅಪ್ಡೇಟ್ ಇಷ್ಟ ಆಯಿತು ಅಂತ ಇವತ್ತೊಂದು ಮುಗಿಸ್ತೀನಿ. ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಸಮಸ್ಯೆ ಎಲ್ಲ ಇರ್ತೀನಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಖುಷಿ ತಾನೆ ಎಲ್ಲರಿಗೆ ಜೀವನದಲ್ಲಿ ಮಾತ್ರ ಮತ್ತೆ ಶಿಕ್ಷಣ ಎಷ್ಟು ಎಲ್ಲರಿಗೆ ಬಾಯ್.